ಮಂಜು, ಇದೇನಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಮನೆ ಮುಂದೆ ಬಕೆಟ್ ಇಟ್ಕೊಂಡು JCB ಪಕ್ಕದಲ್ಲಿ ನಿಲ್ಸ್ಕೊಂಡು ನಿಂತ್ಕೊಂಡಿದ್ಯಾ? ಯಾ, ಬಕೆಟ್ ಮುಂದ್ಗಡೆ ಐತೆ, JCB ಪಕ್ಕದಾಗ ಐತೆ ಅಂತ ಅಂದ್ರೆ ನಿಂಗೆ ಗೊತ್ತಾಗಲ್ವೇನಲ್ಲ ಚಾಣ? JCBಗೆ ಸರ್ವಿಸ್ ಮಾಡಿಸ್ತಿದೀನಿ. ಎಲ್ಲನ ಗೊಬ್ಬರ ಐತಲ್ಲ ಮಣ್ಣ ಕಣ್ಣಗೆಲ್ಲನ ತೆಳ್ಳಾಡಿ ಅದಕ್ಕೆನ ಸರ್ವಿಸ್ ಮಾಡ್ತಾ ಇದೀನಿ. ನಾನೇನು ಶುಭಂಗ್ ನೀರು ಇಕ್ಕೊಂಡ ಇಲ್ಲ JCB ತಕೊಂಡು ಬಕೆಟ್ ಹಾಕಿ ಎದ್ದಿ ನನ್ನ ಅಜ್ಜಿ ನನ್ನ ಚಡ್ಡಿನೂ ಅಂಗಿನ ಜಾಲಿಸ್ತೈತಲ್ಲ ಹಂಗೆ ಜಾಸ್ತಿನ JCBಗೆ ಸರ್ವಿಸ್ ಮಾಡ್ತೀನಿ. ನೀರಾಗಿ ತೆಗಿತಿದ್ದಲ್ಲ ಹಂಗೇನ ಕೊಳೆಲ್ಲ ಹೋಯ್ಬಿಟ್ಟು ಪಣ ಅಮ್ಮಂಗೆ ಹೊಳಿತಿರ್ಬೇಕು. ನೋಡ್ತಾ ಹಂಗ ಸರ್ವಿಸ್ ಮಾಡ್ತೀನಿ. ನನ್ JCB ಕಳಿಯೋದು ಆಮೇಕಿಂದ ನಾ ತಣಾರಿಸೋದು ನೋಡ್ಬಿಟ್ರೆ ಎಲ್ಲಾರು ಈ ವಿಡಿಯೋ ನೋಡ್ತಿರೋ ಎಲ್ಲಾರು ಗಾಡಿ ಪಾಡಿ ಸೈಕಲ್ ಎಲ್ಲ ನನ್ ತಗೆ ತಕೊಂಡ್ಬರ್ಬೇಕು. ಮುಂಜ ನಮ್ ಗಾಡಿ ಒಂದ್ರ ಒಟ್ಟ ನೀರು ಹೊಡೆದು ಸರ್ವಿಸ್ ಮಾಡ್ಕೊಂಡ್ ಕೊಡ, ನಮ್ಮ ಸೈಕಲ್ ಒಂದ್ರ ಒಟ್ಟ ಸರ್ವಿಸ್ ಮಾಡ್ಕೊಂಡ್ ಕೊಡ ಅಂತಾನೆ. ಹಂಗೀಗ ಕಳಿಯೋದು ನೋಡ್ತಿರು. ಓಕೆ ಮಂಜು, JCB ವಾಶ್ ಮಾಡೋಕೆ ಬರೀ ವಾಟರ್ ಸಾಕಾ? ಇಲ್ಲ ನಾನು ಒಳಗಡೆಯಿಂದ ಒಂದು ಶಾಂಪೂ ತಂದು ಕೊಡ್ಲಾ? ಎಲೆ ಅಂತ ಕೆಲಸ ಏನೋ ಮಾಡಿ ಹಿಡಿಯ ಕಣೋ ಚರ. ನಮ್ಮ ಅಜ್ಜೇನೆಲ್ಲ ಮೋಟ್ ಬರಲು ಮುರಿಯತಕ ಬಾರಿಸ್ತೈತಿ. ತಳಗಾಕಿ ಶಾಂಪೂ ಇಲ್ಲ, ಇವರು ಇದ್ಯಾದ ನಾಟ ಸಾಮಾನು ತೊಳೆಯಕ್ಕೆ ಶಾಂಪೂ ತಕೊಂಡು ಹೋಗಿ ಹಾಳು ಮಾಡ್ತಾ ಇದಾರೆ ಅಂತಾನೆ ಏರಿಕೆ ಬಿಡ್ತೈತಿ ನಮ್ಮ ಇಬ್ಬರನ್ನ ಹಿಡ್ಕೊಂಡು. ನಾನು ಸುಮ್ಕೆ ನೋಡ್ತಿರೋರೆಲ್ಲನ ಚೆನ್ನಾಗಿ ಕಾಯ್ತಾನೆ ಅನ್ಕೊಂಬ್ಲಿ ಅಂತ ಬಂದಿದ್ದು. ಈ ಶಾಂಪೂ ಪಾಂಪು ತಕೊಂಬರ್ಬೇಡಪ್ಪ ಆಮೇಕಿಂದಾನೆ. ಓ ಹಾಗಾ, ಓಕೆ. ಸರಿ ಮಂಜು, ನೀನ್ ಇವಾಗ JCB ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಕ್ಕೆ JCB ಬೀಗ ಇಲ್ಲ ಕಾಣಲು ಚರಣ. ಇದೇನು ನಿಜವಾಗ್ಲು JCB ಸ್ಟಾರ್ಟ್ ಮಾಡಕ್ಕೆ ನಿಂಗೆ ಏನ್ ತಿಳಿಯಲು ಕಾಣಲು? ಅಯ್ಯೋ ಮಂಜು, ನಾನು ಹೇಳಿದ್ದು JCBನ ಕೀ ಇಟ್ಬಿಟ್ಟು ಸ್ಟಾರ್ಟ್ ಮಾಡು ಅಂತ ಅಲ್ಲ, JCB ತೊಳೆಯೋಕೆ ಸ್ಟಾರ್ಟ್ ಮಾಡು, ಶುರು ಮಾಡು ಅಂತ ಹೇಳಿದ್ದು. ಹಂಗೆ ಹೇಳಿದ್ದು. ಮತ್ತೆ ಇನ್ನೇನಪ್ಪ ಕನ್ನಡದಾಗ ಹೇಳ್ಬೇಕಪ್ಪ, ಶುರು ಮಾಡಲ್ಲ ಮುಂಜ ಅಂತಾನೆ. ನೀನು ಸ್ಟಾರ್ಟ್ ಮಾಡಿ ಇಂಗ್ಲೀಷಿಗೆ ಸ್ಟಾರ್ಟ್ ಮಾಡಿ ಬದನೆಕಾಯಿ ಕಟ್ ಮಾಡು ಅಂತಾನೆ. ನಂಗೆ ಜಾತದೆಲ್ಲ ಗೊತ್ತಾಗ್ಬೇಕು ಚರಣ. ಅಯ್ಯೋ, ನೀನು ಹೇಳಿದ್ದೆ ತಪ್ಪಾಯ್ತು. ಸರಿನಪ್ಪ, ನೀನು ಏನಾದ್ರೂ ಮಾಡು, ನಾನು ಇಲ್ಲಿಂದ ನೋಡ್ತೀನಿ ಅಷ್ಟೇ. ನೋಡ್ತಾ ಇವಾಗ ಹೆಂಗ್ ತೊಳೆಯೋದು ಅಂಬದ್ನ. ಸ್ನೇಹಿತರೆ, ನಿಮ್ಗುನ ಹೆಂಗೆ ಗಾಡಿ ಪಾಡಿ ತೊಳೆಯೋದು JCB ತೊಳೆಯೋದು ಅಂತಾನೆ ಇವಾಗ ಕೊಡ್ತೀನಿ, ನೋಡ್ಕೊಳ್ರಿ. ಫಸ್ಟನೇ ಸ್ಟೆಪ್, ಮೊದಲು JCB ಅನ್ನು ಕೈಗೆ ಎತ್ತಿಕೊಳ್ಳಿ. ನೋಡ್ರಿ ಈಗ ಹಿಂಗೆ ನೋಡ್ಕೊಂಡ್ರೆ ಈಗ ಹಿಂಗೆ ಫಸ್ಟನೇ ಸ್ಟೆಪ್ JCB ಕೈಗೆ ತಗೊಂಬೋದು. ಈಗ ಸೆಕೆಂಡನೇ ಸ್ಟೆಪ್ ಏನು ಕೊಡ್ತೀನಿ, ಸೂರ್ಯಾಗಿ ನೋಡ್ಕೊಳ್ರಿ. ಏನೋ ಒಂಚೂರು ಹತ್ತೈತೆ ಹೆಚ್ಚು ಕಮ್ಮಿ ನೋಡ್ಬಿಟ್ರೆ ಗೊತ್ತಾಗ್ಬಿಡಲ್ಲ ನಿಮ್ಗೆ. ಸರಿನೇ. ಈಗ ನೆಕ್ಸ್ಟ್ ಸೆಕೆಂಡನೇ ಸ್ಟೆಪ್, ಬಕೀಟಿನ ಹತ್ತಿರ JCB ಅನ್ನು ತಕೊಂಡು ಹೋಗಿ. ಈಗ ಹಿಂಗೆ ಸೆಕೆಂಡನೇ ಸ್ಟೆಪ್, JCB ಅನ್ನು ಬಕೀಟಿನ ತಕ್ಕೆ ತಕೊಂಡು ಹೋಗಿ. ನೋಡ್ಕೊಂಡ್ರೆ ಹಿಂಗೆ. ಈಗ ಮೂರನೇ ಸ್ಟೆಪ್, ಫುಲ್ ಇಂಪಾರ್ಟ್ಮೆಂಟ್, ಮುಖ್ಯವಾದ ಸ್ಟೆಪ್. ನೋಡ್ಕೊಂಡ್ರೆ ಈಗ ಮೂರನೇ ಸ್ಟೆಪ್, ಬಕೀಟಿನ ಒಳಗೆ JCB ಅನ್ನು ಹಾಕಿ ಹೋದ್ಮಿ. ಇದ್ಯಾವುದು ಬಕೆಟ್ ಸರಿ ಇಲ್ಲ ಕಾಣಲೆ. ಮೂರನೇ ಸ್ಟೆಪ್ ಅರ್ಧ ಆಗುತ್ತು. JCB ಬಕೆಟ್ಗಿಂತ ಎತ್ತರಕ್ಕೈತ್ ನೋಡು, ಪೂರ್ತಿ ಹೋಗಲ್ಲ. ಅದಕ್ಕೆ ಈಗ ನಾಲ್ಕನೇ ಸ್ಟೆಪ್ ಯಾವ್ದು ಗೊತ್ತೆ, JCB ಅನ್ನು ನೀ ಮ್ಯಾಗಡೆ ಎದ್ದೈತಲ್ಲ ಅದನ್ನು ನೀರ್ ಕಡೆ ಹಾಕಿ ಅಮುಕಿ. ನೋಡಿದ್ರೆ ನಾಲ್ಕೇ ಸ್ಟೆಪ್ JCB ಹೆಂಗ್ ತಡೆಯೋದು ಎಂಬುದು 4 ಸ್ಟೆಪ್ಗಳಲ್ಲಿ ನಿಮ್ ಎಲ್ಲಾರ್ಗು ಹೇಳಿಕೊಂಡು ಕೊಟ್ಟಿದ್ದೀನಿ. ಸರಿನಾ? ನೀವು ಹಿಂಗೆ 4 ಸ್ಟೆಪ್ಗಳು ಮಾಡ್ಕೊಂಡು ನಿಮ್ದೇನ ಬಕೆಟ್ ದಾಟದಿದ್ರೆ 3 ಸ್ಟೆಪ್ ಆಗೋಕೈತೆ. ಸರಿನಾ? ನೋಡ್ಕೊಳ್ರಿ ನೇರಪಾಗಿ ಹುಷಾರಾಗಿ ಪೂರ್ತಿ ಗಮನ ಇಕ್ಕಿ ನೋಡ್ಕೊಬೇಕು. ಸರಿನಾ? ಹಿಂಗೆ ಎಲ್ಲ ಎದ್ದು ಜಾಸ್ ಆದ್ಮೇಲೆ 5ನೇ ಸ್ಟೆಪ್ ಐತೆ, ಇನ್ನೊಂದು ತಗದು ಬಿಸ್ಲಕ್ಕೆ ಇಕ್ಕಿ ಒಣಗಿಸ್ರಿ. ನೋಡಿರ ಇಷ್ಟೇ
JCB ಅನ್ನು ತಡೆಯುವ ವಿಧಾನನ ನಿಮ್ಗೆ ಹೇಳ್ಕೊಂಡ್ ಕೊಟ್ಟಿದ್ದೀನಿ. ನೀವು ಈಗ ಹಿಂಗೇನ ಸ್ಟೆಪ್ ಆದ್ಮೇಲೆ ಸ್ಟೆಪ್ ಮಾಡ್ಕೊಂಡು ನಿಯರ್ಬಾಗಿ ನೀಟಾಗಿ ಹಾಕಳ್ರಿ, ಸರಿನೇ? ಓ ಬಂತು ಪರಾರಿಕಾರ ಬಂತು, ಪಾಸನ್ ಪರಾರಿಕಾರ ಬಂತು. ಅರೆ ಕಾರಿಗೆ ಮಾತ್ರ ಇಲ್ಲ ಮಂಜಿನ ಅಣ್ಣ, ನಮ್ದಿಗೇನು ಬಂದ್ಬಿಟ್ಟು. ಓಹೋ ಬಾರ ಪಾಸ ಬಾರ, ಒಳ್ಳೆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಪ್ಪ. ನೋಡಿಲಿ ನಮ್ JCB ಈಗ ಎಲ್ಲ ಸರ್ವಿಸಿಗೆ ಬಿಟ್ಟು ತಾಳ್ದು ಹಾರಿಕ್ಕಿದೀವಿ. ಅಯ್ಯ ಮಂಜಿನ ಚಾಗಿ ಆಗಿತ್ತು ಮಂಜಿನ ಅಣ್ಣ, ಎಲ್ಲ ನಿಮ್ದಿಗೆ JCBಗೆ ಎಲ್ಲ ತಳ್ದ್ಬಿಟ್ಟೈತೆ ಇಲ್ಲ, ಚಾಗಿ ಆಗಿತ್ತು. ನಾನು ಚರಣ JCB ಈ ಧೂಳಗೆ ದುಮ್ಟಗೆನ ತೆಳ್ಳಾಡಿದ್ದು ಜಾಸ್ತಿನ. ಗಲೀಜಾಗಿತ್ತು ಕಣಪ್ಪ. ನೆಲದಾಗೆಲ್ಲ ಓಡಾಡಿ ಈ ಪಾಸರು ಮಣ್ಣು ಎಲ್ಲಾನ ಹೊಂಟ್ಕೊಂಡಿತ್ತು, ಟೈರ್ಗೆ ಎಲ್ಲಾನ ಚೆನ್ನಾಗಿ ಕಾಣ್ತಿರ್ಲಿಲ್ಲ, ವಸ್ತ್ರಂಗ್ ಕಾಣ್ತಿರ್ಲಿಲ್ಲ, ಹಳೇದಾದಂಗ ಆಗೋಗಿತ್ತು. ಅದಕ್ಕೇನ ಈಗ ಇನ್ನ ಸರ್ವಿಸ್ ಮಾಡಿ ನೋಡಿ ಹಂಗೆ ವಾಷಿಂಗ್ ಪೌಡರ್ ನಿರ್ಮಾಗಿ ಉಜ್ಜಿ ಇಕ್ಕಿದೀನಿ, ಹೆಂಗೆ ತಯಾರಿಸ್ತೈತೆ ಎಂಬದ್ನ. ಮಂಜಿನ ಅಣ್ಣ ಚೆನ್ನಾಗಿದೆ ನಿಮ್ದಿಗೆ JCB. ಅರೆ ಮಂಜಿನ ಅಣ್ಣ ನಮ್ದಿಗೆ ಕಾರು ಫುಲ್ ನೆಲಾದ ಮೇಲೆ ಧೂಳು ಕೆಸರಿಂದ ಒಳಗೆ ಎಲ್ಲ ಓಡಿಸ್ಬಿಟ್ಟೈತೆ ಇಲ್ಲ ನಮ್ದು. ನಮ್ದಿಗೆ ಕಾರ್ಗೆ ಸ್ವಲ್ಪ ಸರ್ವಿಸ್ಗೆ ಮಾಡ್ಬಿಟ್ಟಿದ್ದೀವಿ ಮಂಜಿನ ಅಣ್ಣ. ನಿಮ್ ಕಾರ್ನ ನಾನೇ ಸರ್ವಿಸ್ ಮಾಡ್ಕೊಂಡು ಕೊಡ್ಬೇಕೇನಪ್ಪ ಸರ್? ಎಲೆ ನನಗೆ ಕೆಲ್ಸ ಇತ್ತು ಕಣಪ್ಪ ಸರ್, ಹೊಲ್ ತಕೋಬೇಕು, ಹಸಿಗೆ ಹುಲ್ಲು ಕುಯ್ಕೊಂಡ್ಬರ್ಬೇಕು, ಅದು ಇದು ಯಾತ ಇತ್ತಪ್ಪ. ನಾನು ಅಲ್ಲಿಗೆ ಹೋಗೋಣ ಅಂತ ಇತ್ತೆ. ನೀನ್ ನೋಡಿದ್ರೆ ನಾನೇನ ಸರ್ವಿಸ್ ಮಾಡ್ಕೊಂಡು ಕೊಡ್ತಾರ ಅಂತ ಅಂತಿದ್ದ. ಎಸೆಟ ಹೇಳಪ್ಪ, ನೀನ್ ಬೇಜಾರು ಮಾಡ್ಕೊಂತ ಇಲ್ಲ ಅಂದ್ರೆ ಅಂತಾನೆ ನಾನೇ ನಿನ್ ಕಾರ್ನು ತಗೊಂಡ್ ಕೊಡ್ತೀನಿ ತಾಕ. ಯಾವ್ದ ಫಸ್ಟನೇ ಸ್ಟೆಪ್ ಯಾವ್ದದಳ? ಫಸ್ಟ್ ಕೈಗೆ ಕಾರನ್ನು ಎತ್ತಿಕೊಳ್ಳಿ, ಈಗ ಹಿಂಗೆ ಎತ್ಕೊಂಬರು ಅಂತಂದ್ರೆ. ಸೆಕೆಂಡನೇ ಸ್ಟೆಪ್ ಬಕೀಟಿನ ಹತ್ತಿರ ತಕೊಂಡೋಗಿ, ಹಾಲೆ ಬಕೀಟ್ ತೆಗಿದೀನಿ ಅಲ್ಲವೇ. ಮೂರನೇ ಸ್ಟೆಪ್ ಒಂದು ಸತಿನ ಬಕೀಟಿನ ಒಳಗೆ ಕಾರನ್ನು ಹಾಕಿ ಉಮ್ಕಿ. ಪಾಸ ಪರವಾಗಿಲ್ಲ ಕಣಲ್ಲ, ನೀನ್ ಕಾರ್ ಒಂದೇ ಸತಿ ಮೂರನೇ ಸ್ಟೆಪ್ಗೆ ಪೂರ್ತಿ ಒಳಗೆ ಹೋಗ್ಬಿಡ್ತು. ನಾಲ್ಕನೇ ಸ್ಟೆಪ್ ಬೇಕಾಗಲ್ಲ ನಿನ್ ಕಾರ್ಗೆ. ನೆಕ್ಸ್ಟ್ ಚೆನ್ನಾಗಿ ಅಲ್ಲಾಡಿಸಿ ಮ್ಯಾಕೆ ಎತ್ತಿ. ಪಾಸ ಅವರೇ, ನಿಮ್ಮ ಕಾರನ್ನು ವಾಷಿಂಗ್ ಪೌಡರ್ ನಿರ್ಮಾಕಿ ಉಜ್ಜಿನ ಸರ್ವಿಸ್ ಮಾಡಲಾಗಿದೆ. ಈಗ 5ನೇ ಸ್ಟೆಪ್ ಬಿಸಿಲಿನಲ್ಲಿ ಒಣಗಾಕಿ. ಪಾಸ ಸರ್ವಿಸ್ ಏನು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದೀನಿ. ನೀನೇನು ದುಡ್ಡು ಪಟ್ಟು ಏನು ಕೊಡೋದು ಬೇಡ ಕಣೆ ಪಾಸ, ನೀನು ನಮ್ಮನೆ ಅಲ್ವೇ, ನಿನಗೆ ಅಂತ ಅಂದ್ರೆ ಫ್ರೀ ಸರ್ವಿಸು. ಚೆನ್ನಾಗಿದೆ ಮಂಜುನ ಅಣ್ಣ, ಥ್ಯಾಂಕ್ಸ್ ಮಂಜುನ ಅಣ್ಣ, ಥ್ಯಾಂಕ್ಸ್. ಈಗ ನಮಗೆ ಕಾರು ಇನ್ನು ಫಾಸ್ಟಾಗಿ ಹೋಗ್ತೈತೆ ಅಲ್ಲ. ನೀನು ಚೇರ್ಚೆ ಆಮೇಕಿನ್ನ ಹೆಚ್ಚು ಕಮ್ಮಿ ಮಿಸ್ಟೇಕ್ ಆಗೋದು, ಅಕಸ್ಮಾತ್ ಆಗೋದು, ಮುಂದಕ್ಕೆ ಹೋಗೋದು ಒತ್ತಿತ್ತೀಯ ಸೀರೆ. ಏನು ಊರೊಳಗಿಂದ ಊರಾಚೆ ಕಣ ಹೋಗ್ಬಿಡ್ತೈತೆ ಒಂದೇ ಸಮಕ್ಕೆ, ಹಿಡ್ಕೊಂಬಕ್ಕಾಗಲ್ಲ ನಿನಗೆ. ಒಂಚೂರ ನಿಧಾನ ಕೊತ್ತು, ಸರಿನೇ? ಮಂಜುನ ಅಣ್ಣ ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ಟೈತೆ. ಅರೆ ಹಂಗಾದ್ರೆ ನಮ್ದಿಗೆ ಟೆಸ್ಟ್ಗೆ ಮಾಡ್ಬಿಟ್ಟೈತೆ. ಇವಾಗ ನಮ್ದಿಗೆ ಫಾಸ್ಟಾಗಿ ಹೋಗ್ಬೇಕು. ಹಲೋ ಪಾಸ, ನಾನು ಈಗಲೇ ಹೇಳ್ತಿದ್ದೀನಪ್ಪ, ಮಕ್ಕಿದ್ದಾನ ಜೋರಾಗಿ ಚಿಚ್ಕೊಂಡು ಹೋಗ್ತೈತೆ. ಅದ್ರ ಮೇಲೆ ನನ್ನ ಜವಾಬ್ದಾರಲ್ಲ, ನನ್ನದಲ್ಲ. ಅದೇನು ನಾನು ಚಿಚ್ಕೊಂಡು ಹೊಲ್ಟ್ಬಿಟ್ರೆ ಅಂತ ಹೇಳಿದೀನಿ. ಆಮೇಕಿಂದ ನೀನು ನನ್ನ ಕೇಳಂಗಿಲ್ಲ. ಆಮೇಕಿಂದ ಹೇಳಿಲ್ಲ ಅಂತ ಅಂದಿಯ. ನಾನು ಸರ್ವಿಸ್ ಮಾಡಿದ್ದಾದ್ಮೇಲೆ 80 ಹೊಲ್ಟ್ಬಿಡ್ತೈತೆ. ನೀನು ಅವೆಲ್ಲಿಂದ ಹುಷಾರು, ಸರಿನಾ? ಟೀಕೆ ಮಂಜಿನ ಅಣ್ಣ, ಟೀಕೆ ಈಗ ಓಡಿಸ್ಬಿಟ್ಟೈತೆ ನೋಡು. ಇದ್ಯಾಕಲ್ಲ ಪಾಸ, ಒತ್ತು ತಿನ್ ನೋಡು ಅಂತ ಒಂದು ಸುಮ್ಮನೆ ನಿಂತಿದ್ದ, ಒತ್ತಲ್ಲ ಮುಂದ್ಕೋಗದ. ಅರೆ ಮಂಜಿನ ಅಣ್ಣ ಅವಾಗ್ಲಿಂದ ಮುಂದೆಗಡೆ ಹೋಗೋದು ಒತ್ತೈತೆ ನಮ್ದಿಗೆ. ಈ ಕಾರ್ಗೆ ನೋಡಿದ್ರೆ ಮುಂದ್ಗಡೆನೆ ಹೋಗ್ತಾ ಇಲ್ಲ. ಸರ್ವಿಸ್ ಮಾಡ್ತೀನಿ ಅಂತಾನೆ ಜಾಸ್ತಿ ಏನೇನು ನೀರು ಬಿಟ್ಬಿಟ್ನ.
ಸೈಲೆನ್ಸರ್ ಒಳಗೆ ನೀರೇನ ಹೋಗಿ ತುಂಬ್ಕೊಂಡ್ಬಿಟ್ಟ ಇದಾವೆ. ಇಲ್ಲ ಕಿಟ್ ಹೋಗ್ಬಿಡ್ತಾ. ಇಲ್ಲಿಂದ ಎಸ್ಕೇಪ್ ಆಗದೆ ವಾಸಿ. ಪಾಸ ಅದೇನಾಗೈತೆ ಅಂತಾನ ಶೇಳಿಗಳು ಡೌನ್ ಆಗ್ಯಾವ ಏನೋ ಅಂತ ಒಂದ್ಸತಿ ಚೆಕ್ ಮಾಡ್ತೀರ. ನಾನು ಹಿಂಗೆ ಹೋಗಿ ವಾಲ್ ತಗೊಂಡ್ಬಿಡ್ತೀನಿ, ಸರಿನಾ? ಅರೇ ಮಂಜಿತಣ್ಣ ರುಕ್ಕ, ಅದು ಗೊತ್ತಿತ್ತ ಆಗ್ಬಿಡ್ತೆ. ಏನಪ್ಪ ಸರ್? ಮಂಜುನು ಅಣ್ಣ ಚೆನ್ನಾಗೆ ಓಡ್ತಾ ಇದ್ದಿದ್ದು ನಮ್ದು ಕಾರ್ಗೆ ತಕೊಂಡ್ಬಿಟ್ಟು ನೀರ್ದು ಅಲ್ಲಿಗೆ ಹಾಕಿ ಉಜ್ಬಿಟ್ಟು ನಮ್ದು ಕಾರ್ಗೆ ಏನು ಕೆಲಸಗೆ ಮಾಡ್ದಂಗೆ ಮಾಡ್ಬಿಟ್ಟು ಇಲ್ಲ. ನಮ್ದು ಅಮ್ಮಿಗೆ ಬೋಲ್ತಾನೆ. ಹಲೋ ಪಾಸ ಕಾರ್ಕಳಲ್ಲ ಅಂದ್ರೆ ಒಟ ನೀರು ಬಿದ್ದಾಗವಲ್ಲ, ಶೀತ ಆಗಿರ್ಬೇಕು ಅಂದ್ರೆ ಒಟ್ಟು ನೀರೆಲ್ಲ ಹಾರ್ಕೊಂಬ್ಲಿ ತಡಿಯಲ್ಲ ಓಡ್ತೈತೆ. ನೈ ಮಂಜುನು ಅಣ್ಣ ಚೆನ್ನಾಗೆ ಇತ್ತು ನಮ್ದಿಗೆ ಕಾರ್, ನಿಮ್ದಿಗೆ ತಕೊಂಡು ಪಾನಿದ ಒಳಗಡೆ ಆಗ್ಬಿಟ್ಟು ನಮ್ದು ಕಾರಿಗೆ ಹಾಳು ಮಾಡ್ಬಿಟ್ಟು ನಮ್ದು ಅಮ್ಮಿಗೆ ಹೇಳ್ತೀನಿ, ನಿಮ್ದು ಪುಟ್ಟದ ರಂಗದ್ದಿಗೆ ಹೇಳ್ತೀನಿ. ಹಲೋ ಪಾಸ, ನಾನು ಹೇಳಿಲ್ವೇ ನನಗೆ ನೀನೇ ತಾಕಾಳಲ್ಲ ಅಂತಾನೆ? ನೀವೇ ತಾನೆ ನನ್ನ ಮಗ, ನನಗೆ ನೀವೇ ತಾಕಾಡು ಬಂದಿದ್ದು ಅಣ್ಣ ಅಂತಾನೆ. ನಾನೇ ನೀವು ಕೇಳ್ಕೊಂಬೋದಿದ್ದೆ ನಿನಗೆ ಪಾಸ ಬಾರ ನೀನು ಕಾರ್ ತಗೊಂಡ್ಕೊಡ್ತೀನಿ ಅಂತಾನೆ. ಇವನೇ ಹೇಳ್ಬಿಟ್ಟು ಇವಾಗ ನಾನು ಮೂಲಾಗ್ತಾನೆ. ಅದಿಗೆ ಎಲ್ಲ ನಮ್ದಿಗೆ ಗೊತ್ತಿಲ್ಲ. ನಮ್ದಿಗೆ ಈಗ ನಮ್ದು ಕಾರ್ ಸರಿ ಮಾಡ್ಕೊಡು. ಸುಮ್ಕಿರಲ್ಲ ಒಂದ್ರ ಒಟ್ಟ ನೀರೆಲ್ಲ ಹಾರ್ಕೊಂಡೆ ಅದೇನಾಯ್ತು ಅಂತ ನಾನೇ ಶಿಸ್ತು ಮಾಡ್ತೀನಿ. ಒಳ್ಳೆ ವಾಲ್ಗ ಊದ್ದಂಗ ಊದ್ಕೊಂಡು ನಿಂತ್ಕೊಂಡಿರ್ಲಿ. ನನಗೆ ಸಂಗೀತ ಬರಲ್ಲ ಅನ್ಕೊಂಡಿದ್ದೆ. ನಾನೆಲ್ಲ ಗೊತ್ತಲ್ಲ ಫಸ್ಟನ ಓದ್ಸತಿ ಒಂದ್ ದೇವನ್ನೇ ಕರ್ಸ್ಬಿಟ್ಟಿದ್ದೆ ಹಾಡು ಹೇಳಿಸ್ಕೊಳಕ್ಕೆ. ಇನ್ನ ಗೊತ್ತಿರ್ಲಿ ಈಗ ನನ್ ಬಗ್ಗೆನ. ಅಪ್ಪ ದೇವಣ್ಣ ಓದ್ಸತಿ ಬಂದಂಗೆ ಕೇಳಿಸ್ಕೊಂಡ್ ಬಂದಿನ್ಬಿಟ್ಟು ಯಾಕಣ್ಣ ಸುಮ್ಮನೆ ಹೇಳ್ತಾ ಇರೋದು. ಏನ್ ನನಗೆ ಏನು ಗೊತ್ತಾಗಲ್ಲ ಅಂತಾನೆ ಇವನಲ್ಲಿ ಸಂಗೀತ ಬಿಡ್ತಾನೆ ನಿಂತ್ಕೊಂಡು ಅಂತ ರಾಗ ಹೇಳ್ಕೊಂಡು. ಸುಮ್ಕಿರ, ನಿನ್ ಕಾರ್ ತಾನೆ, ನಾನು ರೂಢಿ ಮಾಡ್ಕೊಂಡು ಕೊಡ್ತೀನಿ, ಸುಮ್ಕಿರು. ನಮ್ದಿಗೆ ಈಗ್ಲೇ ಬೇಕು ಕಾರು. ತೋಗ್ದಿಟ್ಲಿಂದ 2 ಗಿಡ ಮಟ್ಟ ತಕೊಂಡು ಹೇಳಿಕ್ ಬಿಡ್ತೀನಿ ಕಣ. ಪಾಸಂಗಿಗೆ ನೋಡತಕೊಂಡ್ ನೋಡಿ ನೀರ್ ಹಾರ್ಕೊಂಬ್ಲಿ ತಡ್ಕಲ್ಲ ಅಂತ ಅಂದ್ರೆ ಇವ್ನು ಈಗ್ಲೇ ಬೇಕೇನು ಕಾರ್? ಸ್ನೇಹಿತರೆ ನೋಡಿದ್ರೆ ನನ್ ಮಗ ಪಾಸನ್ನ ತಾಕಂಕೊಳ್ ಕಾರ್ನ ಅಂತ ಬಂದ್ಬಿಟ್ಟು ಅದಾದ್ಮೇಲೆ ಇದು ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇವ್ನು ಯಾವ್ದೋ ಡಬ್ಬ ಕಾರ್ ತಕೊಂಬಂದು ತಳೆದಿದ್ದಲ್ಲ ಸುಮ್ಮನೆ ಐತದು. ನನ್ನ ರೆಡಿ ಮಾಡ್ಕೊಂಡ್ ಕೊಡು ಅಂತಾನೆ. ಏನಾಗಿರ್ಲಿ ಆದ್ರೂ ಜಾಸ್ತಿ ಅಂತ ನಾನೇ ನೋಡಿ ಶಿಸ್ಟ್ ಮಾಡಿ ರೆಡಿ ಮಾಡ್ತೀನಿ. ಹಂಗೇನ ವಿಡಿಯೋ ಹೆಂಗಿತ್ತು ಅಂತಾನೆ ಕಮೆಂಟ್ನ ತಿಳಿಸ್ರಿ. ಯಾರೂ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರನ್ನ ನೋಡ್ತಿದ್ರೆ ಚಿರಾಗ್ ಸಾಗಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ, ಸರಿನೇ? ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.